ಮಹಿಳೆಯ ಹೋರಾಟದ ಕಥೆ. ಇದು ಬಡ ಕುಟುಂಬ ಮತ್ತು ಮಧ್ಯಮ ವರ್ಗದಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ವಿದ್ಯೆಗಾಗಿ ಮತ್ತು ಬದುಕಿಗಾಗಿ ಹೋರಾಡುವಂತಹ ಕಥೆ. ಸವಿತಾ ಬಡ ಕುಟುಂಬದಲ್ಲಿ ಹುಟ್ಟಿದವಳು. ಬಡತನವೇ ಅವಳ ಸಂಗಾತಿಯಾಗಿತ್ತು. ಶಾಲಾ ದಿನಗಳಲ್ಲಿ ಅವಳಿಗೆ ಪುಸ್ತಕಗಳನ್ನು ಕೊಂಡುಕೊಳ್ಳುವುದೂ ಕಷ್ಟವಾಗಿತ್ತು. ಆದರೆ ಕಲಿಕೆಯ ಮೇಲೆ ಅವಳ ನಿರಂತರ ಆಸಕ್ತಿ ಅವಳಿಗೆ ಬೆಂಬಲವಾಗಿ ನಿಂತಿತ್ತು. ಮುಂಜಾನೆ ಕೆಲಸ ಮಾಡುವುದು, ಸಂಜೆ ಓದುವುದು ಅವಳ ದಿನಚರಿಯಾಗಿದೆ. ಅವಳು ಕಾಲೇಜು ಸೇರಲು ಬಡ್ಡಿ ಪಾವತಿ ಮಾಡಬೇಕಾದ ಸಾಲ ಪಡೆದು ಓದಲು ಮುಂದಾಗಿದ್ದಳು. ವಿದ್ಯಾರ್ಥಿ ವೇತನದಿಂದ ಜೀವನ ನಿರ್ವಹಿಸಿಕೊಂಡು ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತಿದ್ದಳು. ಆದರೆ ಜೀವನ ಸುಲಭವಾಗಲಿಲ್ಲ. ಜನರು ಅವಳ ಮೇಲೆ ನಗಿದರು, ಅವಳ ಕನಸುಗಳ ಮೇಲೆ ಪ್ರಶ್ನಿಸಿದರು. ಆದರೆ ಅವಳ ಶ್ರಮ ಫಲ ನೀಡಿತು. ಕಾಲೇಜು ಮುಗಿಸಿದ ನಂತರ ಅವಳು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ತನ್ನ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿತು. ತನ್ನ ಹೋರಾಟದ ದಾರಿ ಪ್ರೇರಣಾದಾಯಕವಾಗಿದ್ದು, ಇದು ಹಲವಾರು ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸಲು ಅವಳು ಪ್ರೇರಣೆ ನೀಡುತ್ತಾಳೆ. ಸವಿತಾ ಎಂದಿಗೂ ಸೋಲು ಒಪ್ಪಿಕೊಳ್ಳಲಿಲ್ಲ. ಆಕೆಯ ಶ್ರದ್ಧೆ ಮತ್ತು ಸಮರ್ಪಣೆ ಮಾತ್ರ ಅವಳ ಯಶಸ್ವಿ ವ್ಯಕ್ತಿಯನ್ನಾಗಿ ಮಾಡಿತು. ಈಕೆಯ ಹೋರಾಟ ಎಲ್ಲ ಮಹಿಳೆಯರಿಗೆ ಪ್ರೇರಣೆ.